ದೇಶದಾದ್ಯಂತ ಚಳಿಯ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಚಳಿಯನ್ನ ತಡೆಗಟ್ಟಲು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಜನರು ತೆಗೆದುಕೊಳ್ತಾ ಇದ್ದಾರೆ. ಆದ್ರೆ ಮಧ್ಯಪ್ರದೇಶದಲ್ಲಿ ಇಬ್ಬರು ಯುವಕರು ಮಾಡಿರೋ ಕೆಲಸ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಮೋಟಾರ್ ಸೈಕಲ್ಗೆ ಬೆಂಕಿ ಹಚ್ಚಲಾಗಿದೆ. ಬಿಸಿಯೂಟಕ್ಕಾಗಿ ಹಿಂಬದಿ ಕುಳಿತ ಯುವಕನೊಬ್ಬ ಸೀಟಿನ ಮೇಲೆ ಸ್ಟವ್ ಇಟ್ಟು ಪಾದಚಾರಿ ಮಾರ್ಗದಲ್ಲಿ ಬೈಕ್ ಓಡಿಸ್ತಾ ಸಿಗರೇಟ್ ಸೇರ್ತಾ ಇರೋದನ್ನ ಕೆಲವರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದು ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಮಧ್ಯಪ್ರದೇಶದ ಇಂದೋರ್ನ ವಿಜಯನಗರ ಪ್ರದೇಶದಲ್ಲಿ ನಡೆದಿರೋ ವಿಡಿಯೋ ಇದೀಗ ನೆಟ್ನಲ್ಲಿ ಹರಿದಾಡ್ತಾ ಇದೆ. ಚಳಿಯಿಂದ ಬದುಕಲು ಬೈಕ್ನಲ್ಲಿ ತೆರಳ್ತಾ ಇದ್ದ ಇಬ್ಬರು ಹಿಂದೆ ಕುಳಿತಿದ್ದ ವ್ಯಕ್ತಿ ಸೀಟಿಗೆ ಬೆಂಕಿ ಹಚ್ಚಿ ಎಲ್ಲರನ್ನ ಬೆಚ್ಚಿ ಬೀಳಿಸಿದ್ದಾನೆ. ರಸ್ತೆಯಲ್ಲಿ ಎಲ್ಲರೂ ನೋಡ್ತಾ ಇರೋವಾಗ ರಸ್ತೆಯಲ್ಲಿದ್ದವರೆಲ್ಲ ಬೆಚ್ಚಿ ಬಿದ್ದಿದ್ದು ಪೆಟ್ರೋಲ್ ವಾಹನದ ಮೇಲೆ ಸ್ಟವ್ ಇಟ್ಟು ಬೈಕ್ನಲ್ಲಿ ಹೋಗ್ತಾ ಸಿಗರೇಟ್ ಸೇತಾ ಮೋಜು ಮಸ್ತಿ ಮಾಡಿದ್ದಾರೆ. ಕಾಶ್ಮೀರದಲ್ಲಿ ವಿಹಾರಕ್ಕೆ ಹೋಗ್ತಾ ಇದ್ದಂತ ವೇಳೆ ಬೈಕ್ಗೆ ಬೆಂಕಿ ಹಚ್ಚಿಕೊಂಡು ರಸ್ತೆಯಲ್ಲಿ ಸಾಗ್ತಾ ಇದ್ದಾಗ ಪಾದಚಾರಿಗಳು ತಮ್ಮ ಸೆಲ್ ಫೋನ್ಗಳಲ್ಲಿ ಅವರ ಓವರ್ ಆಕ್ಷನ್ ದೃಶ್ಯವನ್ನ ವಿಡಿಯೋ ಮಾಡಿದ್ದಾರೆ. ಅದನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಲಾಗಿದೆ. ಇದೀಗ ವಿಡಿಯೋಗೆ ನೆಟ್ಟಿಗರು ತೀವ್ರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಇಬ್ಬರು ಬಾಲಕರ ನಿರ್ಲಜ್ಜ ವರ್ತನೆಯ ಅಪಾಯಕಾರಿಯಾಗಿ ಪರಿಣಮಿಸಬಹುದು ಅಂತ ಸ್ಥಳೀಯರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಅಹಿತಕರ ಘಟನೆ ನಡೆಯುವ ಸಂಭವವಿದ್ದು ಇಂಥ ಕೃತ್ಯ ಎಸಗಿರೋ ಯುವಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೊಲೀಸರ ಮೇಲೆ ಆಗ್ರಹಿಸಿದ್ದಾರೆ. ಪ್ರದೀಪ್ ಯಾದವ್ ಮತ್ತು ರೋಹಿತ್ ಶರ್ಮಾ ಈ ವಿಡಿಯೋದಲ್ಲಿ ಇರುವವರು ಅಂತ ಪೊಲೀಸರು ಗುರುತಿಸಿದ್ದು ಇವರ ಮೇಲೆ ರ್ಯಾಶ್ ಡ್ರೈವಿಂಗ್, ಸಾರ್ವಜನಿಕ ತೊಂದರೆ, ಬೆಂಕಿ ನಿರ್ಲಕ್ಷ್ಯ ಅಡಿ ಕೇಸ್ ದಾಖಲಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ.